ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಪುದೀನ ಚಟ್ನಿ. ರೈಸ್ಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಥರ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ನೋಡಿ. ಈ ಥರ ಕಲಿಸ್ಕೊಂಡು ಯಾರಿಗೆಲ್ಲ ಹಶ್ವಾಗ್ದಿರ ಇರುತ್ತೋ ಅವರು ಈ ಥರ ಮಾಡಿಕೊಂಡು ತಿನ್ನಿ, ತುಂಬ ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ತುಪ್ಪ ಹಾಕ್ಕೊಂಡು ಈ ಥರ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಯಾವ ಥರ ಇದನ್ನು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಪುದೀನ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಒಂದು ಫ್ಯಾನ್ ಇಟ್ಟಿದ್ದೀನಿ. ಫ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಮೊದಲಿಗೆ ನೋಡಿ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಬಿಡೋಣ. ಕಡಿಮೆ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಕೆಂಪಿಗೆ ಹುರ್ಕೊಬೇಕು. ನಾವು ಗರಿ ಆಗೋ ತನಕ ನಾವು ಕಡಲೆ ಬೀಜನ ಹುರ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಈ ಪುದೀನ ಚಟ್ನಿ. ನೋಡಿ, ಇಷ್ಟು ಹುರ್ಕೊಂಡ್ರೆ ಆಯಿತು. ನೋಡಿ, ಗರಿಯಾಗಿ ಕೆಂಪಿಗೆ ಇದು ಚೆನ್ನಾಗಿ ಹುರ್ಕೊಂಡಿದ್ದಾಯಿತು. ಇವಾಗ ಒಂದು ಪ್ಲೇಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನು ಪುದೀನನ ಹುರ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಆಯಿಲ್ ಸೇರಿಸ್ಕೊಂಡು ಹಸಿಮೆಣಸಿನ್ಕಾಯಿ ಒಂದು 6 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಪುದೀನ ಚಟ್ನಿಗೆ. ನೋಡಿ, ಒಂದು 6 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ನೋಡಿ, ಪುದೀನನ ಈ ಥರ ಸಣ್ಣದಾಗಿ ಬಿಡಿಸಿ ಎಲೆ ಥರ ಈ ಥರ ಬಿಡಿಸ್ಕೊಂಡು ಈ ಥರ 2 ಸತಿ ನೀಟಾಗಿ ವಾಶ್ ಮಾಡಿ ಸೇರಿಸ್ತಾ ಇದ್ದೀನಿ. ಪುದೀನ ಚಟ್ನಿಗೆ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರೋದು. ಇದೆಲ್ಲ ಪುದೀನ ಸೇರಿಸಿದ್ದಾಯಿತು. ನೋಡಿ, ಈಗ ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ನಾವು. ಇಷ್ಟು ಪುದೀನ ಹಾಕಿದರೂ ಕೂಡ ಫ್ರೈ ಆಗೋಷ್ಟರಲ್ಲಿ ಸ್ವಲ್ಪ ಆಗಿಬಿಡುತ್ತೆ ಇದು. ಈ ಥರ ಚೆನ್ನಾಗಿ ಕೆಳಗಿಂದ ಮೇಲಿಂದ ಕೆಳಗಡೆ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನಾವು ಎಷ್ಟು ಪುದೀನ ಸೇರಿಸ್ಕೊಂಡಿದ್ವಲ್ಲ, ಸ್ವಲ್ಪ ಫ್ರೈ ಮಾಡೋಷ್ಟರಲ್ಲಿ ಇದು ಸ್ವಲ್ಪ ಆಗಿಬಿಡುತ್ತೆ. ನೋಡಿ, ಪುದೀನ ಎಲ್ಲನೂ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಥರ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಹಶ್ವೆ ಆಗ್ತಾಯಿಲ್ಲ, ಊಟ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋರು ಈ ಥರ ಪುದೀನ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಹಶ್ವಾಗುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾವು. ಈ ಥರ ಆಯಿಲಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಬಿಡ್ಬೇಕು. ನೋಡಿ, ಇಷ್ಟು ಫ್ರೈ ಆದಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೇನೇ ನೋಡಿ, 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಇದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. 1-2 ನಿಮಿಷ ತಣ್ಣಗಾಗಲಿ, ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಎಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿಗೆ ಒಂದೊಂದು ಪದಾರ್ಥನೇ ಸೇರಿಸ್ಕೊಳ್ಳೋಣ. ನೋಡಿ, ಸಿಪ್ಪೆ ಎಲ್ಲ ತೆಗಿಯೋದೇನು ಬೇಡ, ಹಾಗೆ ಹಾಕೋಣ. ಇದರಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ. ನೋಡಿ, ಈಗ ನಾವು ಹುರಿದು ಎಲ್ಲ ಇಟ್ಕೊಂಡಿದ್ವಲ್ಲ, ಇದನ್ನು ಸೇರಿಸ್ಕೊಳ್ಳೋಣ. ಸೇರಿಸಿ ರುಬ್ಕೊಂಬಂದು ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಬೇಕು. ನೀರು ಹಾಕ್ದಿರ ನಾನು ರುಬ್ಬಿ ಇಟ್ಕೊಂಡಿರೋದಿದು. ನೋಡಿ,
ಇದೊಂದು ವಾರ ಬೇಕಂದ್ರೂ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಯಾರಿಗೆಲ್ಲ ಹಶ್ವಾಗ್ದಿರ ಇರುತ್ತೋ ಅವರೆಲ್ಲ ಈ ಥರ ಪುದೀನ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಊಟ ಮಾಡೋಕ್ಕಾಗುತ್ತೆ. ನೋಡಿ, ಈ ಥರ ಪುದೀನ ಚಟ್ನಿನ ನಿಮ್ಮ ಮನೆಯಲ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಸೂಪರಾಗಿ ಪುದೀನ ಚಟ್ನಿ ರೆಡಿಯಾಗಿದೆ. ನೋಡಿ ಎಷ್ಟು ಸೂಪರಾಗಿ, ಎಷ್ಟು ಗಟ್ಟಿಯಾಗಿ ಮುದ್ದೆ ಥರ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ಬೇಕಾದರೂ ನಾವು ಇಟ್ಕೊಂಡು ಇದನ್ನು ಸ್ನೇಹಿತರೆ, ಪುದೀನ ಚಟ್ನಿ ರೆಡಿಯಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.